ಫೆಬ್ರವರಿ ತಿಂಗಳ 5 ಮತ್ತು 6ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 1, ಆರ್ಬಿಐ ಇತ್ತೀಚೆಗೆ ರೆಪೋ ರೇಟನ್ನು ಎಷ್ಟು ಶೇಕಡಾದಲ್ಲಿ ಸ್ಥಿರವಾಗಿ ಇಟ್ಟಿದೆ? ಆಪ್ಷನ್ ಎ 4.5, ಆಪ್ಷನ್ ಬಿ 5%, ಆಪ್ಷನ್ ಸಿ 5.25, ಆಪ್ಷನ್ ಡಿ 6%. ಸರಿಯಾದ ಆನ್ಸರ್ 5.25 ಅಂದರೆ 5.25% ಸ್ಥಿರವಾಗಿ ಇಟ್ಟಿದೆ. ಕ್ವಶನ್ ನಂಬರ್ 2, ರೆಪೋ ರೇಟ್ಗೆ ಸಂಬಂಧಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ ಸೆಬಿ, ಆಪ್ಷನ್ ಬಿ ನಬಾರ್ಡ್, ಆಪ್ಷನ್ ಸಿ ಫೈನಾನ್ಸ್ ಮಿನಿಸ್ಟ್ರಿ, ಆಪ್ಷನ್ ಡಿ ಆರ್ಬಿಐ. ಸರಿಯಾದ ಆನ್ಸರ್ ಡಿ ಆರ್ಬಿಐ. ಇತ್ತೀಚೆಗೆ ಪ್ರಕಟವಾದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಎಸ್.ಎಲ್. ಭೈರಪ್ಪ, ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಸಿ ಹಂಸಲೇಖ, ಆಪ್ಷನ್ ಡಿ ಗಿರೀಶ್ ಕಾಸರವಳ್ಳಿ. ಸರಿಯಾದ ಆನ್ಸರ್ ಹಂಸಲೇಖ. ಕ್ವಶನ್ ನಂಬರ್ 4, ಹಂಸಲೇಖ ಅವರಿಗೆ ನೀಡಲಾದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರೀಡೆ, ರಾಜಕೀಯ, ವಿಜ್ಞಾನ, ಆಪ್ಷನ್ ಡಿ ಚಲನಚಿತ್ರ, ಸಂಗೀತ, ಸಾಂಸ್ಕೃತಿಕ ಕ್ಷೇತ್ರ. ಸರಿಯಾದ ಆನ್ಸರ್ ಆಪ್ಷನ್ ಡಿ ಚಲನಚಿತ್ರ, ಸಂಗೀತ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಈ ಹಂಸಲೇಖ ಅವರ ಸಂಬಂಧಿಸಿದಂಥ ಹಂಸಲೇಖ ಅವರಿಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿನ ನೀಡಲಾಗಿದೆ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಗ್ಲೋಬಲ್ ಟೀಚರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಪ್ಷನ್ ಎ ರಂಜಿತ್ ಸಿನ್ಹಾ ಡಿಸಾಲೆ, ಆಪ್ಷನ್ ಬಿ ಮ್ಯಾಗಿ ಮ್ಯಾಕ್ಡೊನೆಲ್, ಆಪ್ಷನ್ ಸಿ ರೂಬಲ್ ನಾಗಿ, ಆಪ್ಷನ್ ಡಿ ತಿಮೋತಿ ಜೇಮ್ಸ್ ಸ್ಟೀವನ್. ಸರಿಯಾದ ಆನ್ಸರ್ ಆಪ್ಷನ್ ಸಿ ರೂಬಲ್ ನಾಗಿ. 2026ರ ಗ್ಲೋಬಲ್ ಟೀಚರ್ ಪ್ರಶಸ್ತಿಯನ್ನು ರೂಬಲ್ ನಾಗಿ ಅವರಿಗೆ ನೀಡಲಾಗಿದೆ. ಇವರು ಭಾರತೀಯರಾಗಿದ್ದಾರೆ. ರಂಜಿತ್ ಸಿನ್ಹಾ ಡಿಸಾಲೆ ಇವರು ನಮ್ಮ ಭಾರತೀಯರು. ಇವರಿಗೆ 2020ರಲ್ಲಿ ಗ್ಲೋಬಲ್ ಟೀಚರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಕ್ವಶನ್ ನಂಬರ್ 6, ರೂಬಲ್ ನಾಗಿ ಅವರಿಗೆ ನೀಡಲಾದ ಗ್ಲೋಬಲ್ ಟೀಚರ್ ಪ್ರಶಸ್ತಿಯ ನಗದು ಬಹುಮಾನ ಎಷ್ಟು? $1,00,000, $5,00,000, $1 ಮಿಲಿಯನ್, $10 ಮಿಲಿಯನ್. ಸರಿಯಾದ ಆನ್ಸರ್ ಸಿ $1 ಮಿಲಿಯನ್. ಅಂದರೆ ಭಾರತೀಯ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸುಮಾರು 9 ಕೋಟಿ. ಕ್ವಶನ್ ನಂಬರ್ 7, ಗ್ಲೋಬಲ್ ಟೀಚರ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾವ ವರ್ಷದಿಂದ ನೀಡಲಾಗುತ್ತಿದೆ? ಆಪ್ಷನ್ ಎ 2010, ಆಪ್ಷನ್ ಬಿ 2012, ಆಪ್ಷನ್ ಸಿ 2013, ಆಪ್ಷನ್ ಡಿ 2015. ಸರಿಯಾದ ಆನ್ಸರ್ ಆಪ್ಷನ್ ಡಿ 2015ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಒಟ್ಟು 10ನೇ ಪ್ರಶಸ್ತಿಯನ್ನು ರೂಬಲ್ ನಾಗಿ ಅವರಿಗೆ ನೀಡಲಾಗಿದೆ. ಹಂಸಲೇಖ ಅವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಮುಖ ಕೊಡುಗೆ ನೀಡಿದ್ದಾರೆ? ಆಪ್ಷನ್ ಎ ಪತ್ರಿಕೋದ್ಯಮ, ಆಪ್ಷನ್ ಬಿ ಕನ್ನಡ ಚಲನಚಿತ್ರ, ಸಂಗೀತ ಮತ್ತು ಸಾಹಿತ್ಯ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಸಾಮಾಜಿಕ ಸೇವೆ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಕನ್ನಡ ಚಲನಚಿತ್ರ, ಸಂಗೀತ ಮತ್ತು ಸಾಹಿತ್ಯ. ಯಾವ ಎರಡು ದೇಶಗಳ ನಡುವೆ ಏರ್ಪಟ್ಟಿದ್ದ ಅಣು ಒಪ್ಪಂದ 2026 ಫೆಬ್ರವರಿ 5ರಂದು ಅಂತ್ಯಗೊಂಡಿದೆ? ಆಪ್ಷನ್ ಎ ಭಾರತ ಮತ್ತು ರಷ್ಯಾ, ಆಪ್ಷನ್ ಬಿ ಅಮೆರಿಕ ಮತ್ತು ಭಾರತ, ಆಪ್ಷನ್ ಸಿ ರಷ್ಯಾ ಮತ್ತು ಚೀನಾ, ಆಪ್ಷನ್ ಡಿ ರಷ್ಯಾ ಮತ್ತು ಅಮೆರಿಕ. ಸರಿಯಾದ ಆನ್ಸರ್ ಆಪ್ಷನ್ ಡಿ ರಷ್ಯಾ ಮತ್ತು ಅಮೆರಿಕ. ಕ್ವಶನ್ ನಂಬರ್ 10, ರಷ್ಯಾ ಮತ್ತು ಅಮೆರಿಕ ಅಣು ಒಪ್ಪಂದವನ್ನು ಯಾವ ವರ್ಷದಲ್ಲಿ ಮಾಡಲಾಗಿತ್ತು? ಆಪ್ಷನ್ ಎ 2005, 2010, 2015, 2021. ಸರಿಯಾದ ಆನ್ಸರ್ 2010, ಆಪ್ಷನ್ ಬಿ 2010. ಈ ಅಣು ಒಪ್ಪಂದ 2021ರಲ್ಲಿ ಮುಗಿದಿತ್ತು. ಅದನ್ನು 5 ವರ್ಷ 2026ರವರೆಗೆ 5 ವರ್ಷ ವಿಸ್ತರಿಸಲಾಗಿತ್ತು. ಈಗ ಅದು ಮುಗಿದಿದೆ. ಕ್ವಶನ್ ನಂಬರ್ 11, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ವೈ ಖೇಮಚಂದ್ ಸಿಂಗ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು? ಆಪ್ಷನ್ ಎ ಮಣಿಪುರ್,
ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಡಿ ಮಿಜೋರಾಮ. ಈ ಸರಿಯಾದ ಆನ್ಸರನ್ನು ನೀವು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ.